ದೇವರು ಕಾಪಾಡ್ತಾನೆ, ಸರಿ ಹೋಗ್ತಾರೆ. ನನ್ನನ್ನೇ ದೀರ್ಘವಾಗಿ ನೋಡುತ್ತಾ ಹೇಳಿದ್ರು. ನಾನು ಸೆರಗಂಚಿನಿಂದ ಕಣ್ಣೊರೆಸ್ಕೊಂಡೆ. ನಿರೀಕ್ಷೆ, ಆತಂಕ, ಭಯ ಎಲ್ಲದರಿಂದ ನಾನು ಜರ್ಜರಿತಳಾಗಿದ್ದೆ. ಒಂದೊಂದು ಕ್ಷಣವನ್ನು ಹೇಗೆ ಕಳೆಯುತ್ತಿದ್ದೆ ಎಂದು ನನ್ನೊಬ್ಬಳಿಗೆ ಗೊತ್ತು. 6 ಗಂಟೆಯ ಸುಮಾರಿಗೆ ನನಗೆ ಆಗ್ತಾನೆ ಜುಂಬ್ ಹತ್ತಿತ್ತು. ವೈಜಯಂತಿ ನನ್ನ ಭುಜ ಅಲಗಿಸಿದ್ರು. ನಾನು ತಟ್ಟನೆ ಎಚ್ಚರಗೊಂಡಾಗ ಡಾಕ್ಟರ್ ಬಂದಿದ್ರು. ನಾನು ದಡಕ್ಕನೆ ಎದ್ದು ನಿಂತೆ. ರಾತ್ರಿ ಅವರ ಕಂಡೀಷನ್ ಸ್ಟೇಬಲ್ ಆಗಿತ್ತು. ಮತ್ತೆ ಎಳೆತ ಬಂದಿಲ್ಲ. ಪಲ್ಸ್, BP ರೆಗ್ಯುಲರ್ ಆಗಿದೆ. ನ್ಯೂರೋ ಸರ್ಜನ್ ಡಾಕ್ಟರ್ ಕೀರ್ತಿನಾಥ್ ಬೆಳಗ್ಗೆ 9 ಗಂಟೆಗೆ ಬರ್ತಾರೆ. ನೀವು ಅವರ ಜೊತೆ ಮಾತನಾಡಬಹುದು. ನಾನು ಆಗಲಿ ಎನ್ನುವಂತೆ ಕೈ ಮುಗಿದೆ. 7 ಗಂಟೆಯ ಹೊತ್ತಿಗೆ ಸುನಂದ ಕಾಫಿ ಬಿಸ್ಕೆಟ್ ಹಿಡಿದು ಬಂದಳು. ನನ್ನ ಜೊತೆ ವೈಜಯಂತಿಯವರು ಕುಳಿತಿರೋದನ್ನು ನೋಡಿ ಅವಳ ಕಣ್ಗಳು ಆಶ್ಚರ್ಯದಿಂದ ಅಗಲವಾದವು. ಇವರು ಯಾಕೆ ಬಂದಿದ್ದಾರೆ? ದನಿ ತಗ್ಗಿಸಿ ನನಗೆ ಮಾತ್ರ ಕೇಳುವಂತೆ ಪ್ರಶ್ನಿಸಿದ್ಲು. ನಿನ್ನೆ ರಾತ್ರಿಯಿಂದ ನನ್ನ ಜೊತೆನೇ ಇದ್ದಾರೆ. ನಾನು ಹೇಳಿದಾಗ ಅವಳು ತುಟಿ ಕೊಂಕಿಸಿ, ನಿನ್ನೆ ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಈ ತರಹ ತಲೆ ತಿರುಗಿದೆ ಎಂದು ವ್ಯಂಗ್ಯವಾಗಿ ನೋಡಿದ್ಲು. ನಾನು ವೈಜಯಂತಿಯವರಿಗೂ ಕಾಫಿ ಕೊಟ್ಟು ನೀವು ಮನೆಗೆ ಹೋಗಿ ಎಂದೆ. ಹೇಗೂ ಇವರು ಬಂದಿದ್ದಾರಲ್ಲ, ನೀವು ನನ್ನ ಜೊತೆ ಬನ್ನಿ, ಇವರು ಸುನಂದ ಇಲ್ಲೇ ಇರ್ತಾರೆ ವೈಜಯಂತಿ ಹೇಳಿದಾಗ ನಾನು ಒಪ್ಪಲಿಲ್ಲ. ಇಲ್ಲ, ಡಾಕ್ಟರ್ ಕೀರ್ತಿನಾಥ್ ಬರೋ ತನಕ ಇಲ್ಲೇ ಇರ್ತೀನಿ. ಸುನಂದ ವೈಜಯಂತಿಯವರ ಮಾತು ಅನುಮೋದಿಸಿ, ಮಮತಾ ನೀವು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ಡಾಕ್ಟರ್ ಬರೋ ಹೊತ್ತಿಗೆ ನೀವು ವಾಪಸ್ ಬರ್ಬೋದು, ಅಲ್ಲಿವರೆಗೂ ನಾನು ಇರ್ತೀನಿ ಎಂದು ಒತ್ತಾಯ ಮಾಡಿ ನನ್ನನ್ನು ಕಳಿಸಿದ್ಲು. ನಾನು ವೈಜಯಂತಿಯವರ ಜೊತೆ ಆಟೋದಲ್ಲಿ ಬಂದಿಳಿದೆ. ನಾನು ಮನೆಯ ಬೀಗ ತೆಗೆದು ಒಳಗೆ ಕಾಲಿಟ್ಟಾಗ ಮೊದಲ ಬಾರಿ ಒಂಟಿತನದ ಭಾವ ಭೂತಾಕಾರವಾಗಿ ಆವರಿಸ್ಕೊಂಡಿತು. ಡೈನಿಂಗ್ ಟೇಬಲ್ ಮೇಲೆ ಸಂಜೀವ್ಗಾಗಿ ಮಾಡಿಟ್ಟ ಚಿತ್ರಾನ್ನ, ಕಡುಬು ಆರಿ ಅಕ್ಷತೆಯಾಗಿ ಕಂಗಾಲಾಗಿದ್ದವು. ಹಾಕಿದ್ದ ತಟ್ಟೆ ಬಗ್ಗಿಸಿಟ್ಟು ನೀರಿನ ಲೋಟ ಹಾಗೆ ಇದ್ದವು. ನಾನು ರೂಮಿನೊಳಗೆ ಹೋದೆ. ಹಾಸಿಗೆಯ ಮೇಲೆ ಹರಿವಿದ್ದ ಸಂಜೀವ್ನ ಟವಲ್, ಅವರ ಪುಸ್ತಕ, ಕನ್ನಡಕ ಕಂಡಾಗ ಮಾತ್ರ ನನ್ನ ಸಂಯಮದ ಕಟ್ಟೆ ಹೊಡೆಯಿತು. ಮಂಚದ ಕಟ್ಟೆ ಹೊರಗಿ ಬಿಕ್ಕಿ ಬಿಕ್ಕಿ ಹತ್ಬಿಟ್ಟೆ. ಯಾವತ್ತೂ ನನಗಿಷ್ಟು ಒಂಟಿತನ ಎನಿಸಿರಲಿಲ್ಲ. ಬೇಗನೆ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ, ಸ್ವಾಮಿ ನನ್ನ ಮಾಂಗಲ್ಯ ಕಾಪಾಡು ಎಂದು ಕೈ ಮುಗಿದು ಬೇಡ್ಕೊಂಡೆ. ಅಷ್ಟರಲ್ಲಿ ಹೊರಗಿನಿಂದ ಕರೆಗಂಟೆಯ ಸದ್ದು ಕೇಳಿಸ್ತು. ನಾನು ಹೋಗಿ ತೆಗೆದಾಗ ವೈಜಯಂತಿ ನಿಂತಿದ್ರು. ಅವರ ಕೈಯಲ್ಲಿ ನ್ಯಾಪ್ಕಿನ್ ಮುಚ್ಚಿದ ಅಗಲವಾದ ತಟ್ಟೆ ಇತ್ತು. ನೀನೇನು ತಿಂಡಿ ಮಾಡ್ಕೊಂಡಿರಲ್ಲ ಅಂತ ಗೊತ್ತು, ಅದಕ್ಕೆ ಬ್ರೆಡ್ ಬಟರ್ ಹಾಕ್ಕೊಂಡು ತಂದಿದ್ದೀನಿ. ನನಗೇನು ಬೇಡ, ಹಸಿವಿಲ್ಲ, ಹೊಟ್ಟೆ ಕಾಯಿಸಬಾರ್ದು ಅಂತ ನೆನ್ನೆನೇ ಹೇಳಲಿಲ್ವೇನಮ್ಮ? ಆಸ್ಪತ್ರೆ ಓಡಾಟಕ್ಕೆ ನಿನಗೆ ಎನರ್ಜಿ ಬೇಡವಾ? ತಗೋ ಎಂದು ತಾವಾಗೆ ಒಳಗೆ ಬಂದು ಡೈನಿಂಗ್ ಟೇಬಲ್ ಮೇಲೆ ತಟ್ಟೆ ಇಟ್ರು. ಸುಮ್ಮನೆ ತೊಂದರೆ ತಗೊತಾ ಇದ್ದೀರಾ? ವೈಜಯಂತಿ ನನ್ನ ಕೈ ಹಿಡ್ಕೊಂಡು, ನೀನು ನನ್ನ ವಿಷಯದಲ್ಲಿ ಎಷ್ಟು ಸಲ ತೊಂದರೆ ತಗೊಂಡಿದೀಯಾ ಅಂದಮೇಲೆ ನಾನಿಷ್ಟು ಮಾಡಬಾರ್ದಾ ಎಂದು ಕಳಕಳಿಯಿಂದ ನೋಡಿದ್ರು. ನಾನು ಮಾತನಾಡಲಿಲ್ಲ. ನಿನ್ನ ಪರ್ಮಿಷನ್ ಕೇಳ್ದೇನೆ ಹೋಗು ಬಾ ಅಂತ ಮಾತನಾಡ್ಸೋಕ್ಕೆ ಶುರು ಮಾಡಿಬಿಟ್ಟೆ. ಏನು ತಪ್ಪು ತಿಳ್ಕೊಳ್ಳಲ್ಲ ತಾನೆ? ನಾನು ಇಲ್ಲ ಎಂದು ತಲೆ ಆಡಿಸಿದ್ರು ಅವರು ತಂದಿಟ್ಟ ತಿಂಡಿಯ ಕಡೆ ಗಮನ ಹರಿಸದೆ ತಲೆ ಬಾಚಿಕೊಳ್ಳಲು ಬಾಚಣೆ ಕೈಗೆ ತೆಗೆದುಕೊಂಡೆ. ಮೊದಲು ತಿಂಡಿ ತಿಂದು ಆಮೇಲೆ ರೆಡಿಯಾಗು. ವೈಜಯಂತಿ ನಮ್ಮ ಟೇಬಲ್ ಮೇಲಿದ್ದ ತಟ್ಟೆಗೆ ಬ್ರೆಡ್ ಹಾಕಿ ನನ್ನ ಮುಂದಿಟ್ರು. ನೀಟಾಗಿ ಕತ್ತರಿಸಿದ ಬ್ರೆಡ್ ಸ್ಲೈಸ್ಗೆ ನವಿರಾಗಿ ಸವರಿದ್ದ ಬೆಣ್ಣೆಯನ್ನು ಕಂಡಾಗ ಹಿಂದಿನ ದಿನದಿಂದ ಖಾಲಿಯಾಗಿದ್ದ ನನ್ನ ಹೊಟ್ಟೆ ಚುರುಗುಟ್ಟಿತು. ಆದರೆ ಮನಸ್ಸಿನ ಒತ್ತಡದಿಂದ ಅದನ್ನು ತೆಗೆದುಕೊಳ್ಳಲು ಕೈ ಮುಂದಾಗಲಿಲ್ಲ. ನಾನು ಹಠಮಾರಿ, ಕೆಟ್ಟವಳು ಅಂತ ಬೈಕೊಂಡ್ರೂ ಪರವಾಗಿಲ್ಲ, ನೀನು ತಿಂದು ಮುಗಿಸೋವರೆಗೂ ನಾನು ಇಲ್ಲಿಂದ ಜಾಗ ಖಾಲಿ ಮಾಡೋದಿಲ್ಲ, ವೈಜಯಂತಿಯವರ ದೃಢವಾಗಿ ಹೇಳಿದರು. ಇದೆಂಥ ಬಲವಂತದ ಪರಮಾವಧಿ! ನನಗೆ ಮೈ ಪರಚಿಕೊಳ್ಳುವಂತಾಯಿತು. ಆದರೆ ಆಕೆಯನ್ನು ಕಳುಹಿಸುವ ಸಲುವಾಗಿಯಾದರೂ ನಾನು ತಿನ್ನಲೇಬೇಕಾಗಿತ್ತು. ಬಲವಂತವಾಗಿ 2 ಸ್ಲೈಸ್ ತಿಂದು ನೀರು ಕುಡಿದು ನುಂಗ್ದೆ. ಸಾಕು, ತುಂಬ ಜಾಸ್ತಿ ಆಯಿತು, ಪ್ಲೀಸ್ ಬಲವಂತ ಮಾಡಬೇಡಿ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ ಎಂದು ನಿಷ್ಠುರವಾಗಿಯೇ ವಿನಂತಿಸಿಕೊಂಡೆ. ಅವರು ನನ್ನನ್ನು ದೀರ್ಘವಾಗಿ ನೋಡಿ ಅರ್ಥವಾದಂತೆ ತಲೆಯಾಡಿಸಿ ಅಲ್ಲಿಂದ ಕಾಲು ತೆಗೆದರು. ಅಂದು ಮಧ್ಯಾಹ್ನದ ಮೇಲೆ ಸಂಜೀವ್ಗೆ ಪ್ರಜ್ಞೆ ಮರುಕಳಿಸಿ ಸುತ್ತಮುತ್ತ ಪರಿಸರವನ್ನು ತಿಳಿಯುವಷ್ಟು ಮನಸ್ಸು ಎಚ್ಚರಗೊಂಡಿತ್ತು.
ಹೀಗೆಯೇ ಪರಿಸ್ಥಿತಿ ಸುಧಾರಿಸಿದ್ರೆ ಅವರನ್ನು ವಾರ್ಡ್ಗೆ ಆಗ್ಬಹುದೆಂದು ಡಾಕ್ಟರ್ ಕೀರ್ತಿನಾಥ್ ಹೇಳಿದಾಗ ನನ್ನ ಮನಸ್ಸಿನಲ್ಲೇ ದೇವರಿಗೆ ಕೈ ಮುಗಿದೆ. ಸಂಜೀವ್ ಸಮಂಜಸವಾಗಿಯೇ ನನ್ನ ಜೊತೆಯಲ್ಲಿ ಮಾತನಾಡಿದ್ರು. ನಾನು ಮೆಟ್ಟಿಲಿನಿಂದ ಬಿದ್ದಿದ್ದಷ್ಟೇ ಗೊತ್ತು ಮಮತಾ, ಆಮೇಲೆ ಏನೂ ನೆನಪೇ ಇಲ್ಲ. ಪಾಪ, ನೀನೆಷ್ಟು ಗಾಬರಿಯಾಗ್ಬಿಟ್ಟಿದ್ಯಾ. ನಾನು ಕಳವಳದಿಂದ, ಗಾಬರಿಯಾಗದೆ ಇರುತ್ತಾ ಸಂಜೀವ್, ಪ್ರಾಣ ಹೇಗೋ ಒಂಥರ ಆಗೋಗಿತ್ತು ನನಗೆ. ನಿಮಗೆ ಪ್ರಜ್ಞೆ ಬಂದಾಗ ಅಮ್ಮ ಎಲ್ಲಿ ಅಂತ ಏನೇನೋ ಮಾತನಾಡ್ತಿದ್ರಿ. ನಿಮ್ಮ ಬ್ರೈನ್ಗೆ ಏನು ಎಫೆಕ್ಟ್ ಆಗಿದೆಯೋ ಅಂತ ನನಗೆ ಶಾಕ್ ಆಗೋಯ್ತು ಎಂದಾಗ ಸಂಜೀವ್ಗೆ ಆಶ್ಚರ್ಯ. ಹೌದಾ, ನಾನು ಹಾಗೆಲ್ಲ ಮಾತನಾಡಿದ್ನಾ? ನನಗೇನು ಜ್ಞಾಪಕನೇ ಇಲ್ಲ. ಈಗಲೇ ನಾನು ನಿನ್ನ ಜೊತೆ ಮಾತನಾಡ್ತಾ ಇರೋದು. ಹೋಗಲಿ ಬಿಡಿ, ದೇವರು ದೊಡ್ಡವನು. ಇಷ್ಟರ ಮಟ್ಟಿಗೆ ನಿಮ್ಮನ್ನು ಪಾರ್ ಮಾಡಿದ್ನಲ್ಲ. ನಾನು ನಿಟ್ಟುಸಿರ್ಬಿಟ್ಟೆ. ಒಂದು ವಾರದಲ್ಲಿ ಸಂಜೀವ್ ಗಮನ ಅರ್ಹವಾಗಿ ಚೇತರಿಸ್ಕೊಂಡು ಮನೆಗೆ ಬಂದಿದ್ರು. ಸನ್ನಿಧಿಗೆ ವಿಷಯ ತಿಳಿಸಿದಾಗ ತಂದೆಯ ಸ್ಥಿತಿಯ ಬಗ್ಗೆ ತುಂಬ ಕಂಗಾಲಾಗಿದ್ಲು. ನಂತರ ಸಂಜೀವ್ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ ಮೇಲೆ ಅವಳಿಗೆ ಸಮಾಧಾನ ಆಗಿತ್ತು. ಈ ಸಲ ಇಂಡಿಯಾಗೆ ವೆಕೇಷನ್ ಪ್ಲ್ಯಾನ್ ಮಾಡಿ ನಾನು ಆಲೋಕ್ ಬರ್ತೀವಿ. ಮಮ್ಮಿ ಡ್ಯಾಡಿನ ಎದುರಿಗೆ ನೋಡೋ ತನಕ ನನಗೆ ಪೂರ್ತಿ ಸಮಾಧಾನ ಇಲ್ಲ ಎಂದು ಹೇಳಿದ್ಲು. ಅಪಾರ್ಟ್ಮೆಂಟ್ನಲ್ಲಿರುವವರು ಇಂಥ ಸಮಯದಲ್ಲಿ ನನಗೆ ಬೆಂಬಲ ನೀಡಿದ್ದು ಬಹಳ. ಸುನಂದ, ಮನೋಹರ್, ರಾಜಾರಾಮ್, ವಿಶಾಲಾಕ್ಷಿ, ಇನ್ನು ಕೆಲವರು ಆಸ್ಪತ್ರೆಯ ಓಡಾಟ, ಸಂಜೀವ್ ಜೊತೆ ಇರೋದು, ಅವರನ್ನು ಮನೆಗೆ ಕರೆತಂದಿದ್ದು ಎಲ್ಲದರಲ್ಲೂ ಕೊಂಕು ಕಟ್ಟಿ ನಿಂತು ಸಹಾಯ ಮಾಡಿದ್ರು. ಎಲ್ಲಕ್ಕಿಂತ ನನಗೆ ಆಶ್ಚರ್ಯವಾಗಿದ್ದು ವೈಜಯಂತಿಯವರ ಬಗ್ಗೆ. ಒಂದೆರಡು ಬಾರಿ ಆಸ್ಪತ್ರೆಗೆ ನನಗೆ ಊಟ ತಂದುಕೊಟ್ಟಿದ್ರು. ದಯವಿಟ್ಟು ಈ ರೀತಿ ನನಗಾಗಿ ತೊಂದರೆ ತಗೋಬೇಡಿ. ನನಗೆ ಅನುಕೂಲಕ್ಕಿಂತ ಹೆಚ್ಚಾಗಿ ಮುಜುಗರ ಆಗುತ್ತೆ. ನಾನು ದೃಢವಾಗಿ ಹೇಳಿದ ಮೇಲೆ ಅವರು ಸುಮ್ಮನಾದರು. ಆದರೆ ಪ್ರತಿದಿನವೂ ಬಂದು ಸಂಜೀವ್ ಹೇಗಿದ್ದಾರೆ ಎಂದು ವಿಚಾರಿಸದೆ ಹೋಗ್ತಿರಲಿಲ್ಲ. ಸಂಜೀವ್ ಪೂರ್ತಿ ಚೇತರಿಸಿಕೊಂಡು ಮತ್ತೆ ಆಫೀಸ್ಗೆ ಹೋಗಲು 25 ದಿನಗಳೇ ಹಿಡಿದಿತ್ತು. ಸಂಕಷ್ಟ ಚತುರ್ಥಿ ಅಂಗವಾಗಿ ಪ್ರತಿ ಸಲವೂ ನಾವು ಅಪಾರ್ಟ್ಮೆಂಟ್ನಲ್ಲಿರುವವರೆಲ್ಲ ಸೇರಿ ಆಚರಿಸ್ತಿದ್ದಿದ್ದು ವಾಡಿಕೆ. ಬೇಸ್ಮೆಂಟ್ನಲ್ಲಿ ಒಂದು ಪುಟ್ಟ ಗಣಪತಿಯನ್ನು ಪ್ರತಿಷ್ಠಾಪಿಸಿ ದಿನಂಪೂರ್ತಿ ಯಾರಾದರೊಬ್ಬರು ಹೂ ಹಾಕಿ ದೀಪ ಬೆಳಗುತ್ತಿದ್ರು. ಸಂಕಷ್ಟ ಚತುರ್ಥಿಯಂದು ಮನೆಗಳಿಂದ ನೈವೇದ್ಯಕ್ಕೆ ಏನಾದರೂ ತಿಂಡಿ ತಂದು ಎಲ್ಲರಿಗೂ ಹಂಚುತ್ತಿದ್ರು. ಗಣೇಶನ ಪ್ರಾರ್ಥನೆ, ಶ್ಲೋಕ, ಭಕ್ತಿಗೀತೆಗಳು ನಡೆಯುತ್ತಿದ್ದವು. ನಾನು ಪ್ರತಿ ಸಲವೂ ಕಡಲೆ ಗುಗ್ರಿ ಮಾಡಿ ನೈವೇದ್ಯಕ್ಕೆ ಕೊಡ್ತಿದ್ದೆ. ಅಂದು ಹಾಗೆಯೇ ಗುಗ್ರಿಯ ಕ್ಯಾರಿಯರ್ ಹಿಡಿದು ಬಂದಾಗ ನನಗೆ ಆಶ್ಚರ್ಯ ಕಾದಿತ್ತು. ವೈಜಯಂತಿಯವರು ಬಂದು ಪೂಜೆಗೆ ಕುಳಿತಿದ್ರು. ಅವರು ಯಾವಾಗಲೂ ನೈಟಿ ಅಥವಾ ಯಾವುದೋ ಚೂಡಿದಾರ್ ಹಾಕ್ಕೊಂಡು ಒಡ್ಡೊಡ್ಡಾಗಿ ಇರ್ತಿದ್ರು. ಇಂದು ಸಣ್ಣ ಜರಿ ಅಂಚಿನ ಕಡು ನೀಲಿ ಬಣ್ಣದ ಸೀರೆ ಉಟ್ಟು ಮೊದಲಿಗೆ ಕೂದಲಿಗೆ ಕ್ಲಿಪ್ ಹಾಕಿ ಕಟ್ಕೊಂಡು ಶಿಸ್ತಾಗಿ ಕುಳಿತಿದ್ರು. ಸುನಂದ ಪಿಸುಧ್ವನಿಯಲ್ಲಿ, ಪ್ರಪಂಚದ 8ನೇ ಅದ್ಭುತ ನೋಡಿದ್ರಾ, ಪೂಜೆಗೆ ಬಂದು ಕೂತ್ಬಿಟ್ಟಿದ್ದಾಳೆ ಪುಣ್ಯಾತ್ಕಿತ್ತಿ ಎಂದ್ಲು. ಸಾಧು ಸ್ವಭಾವದ ವಿಶಾಲಾಕ್ಷಿ, ಬಿಡ್ರಿ ಸುನಂದ, ದೇವರ ಪೂಜೆಗೆ ಅವರು ಬಂದರೆ ನಾವೇನು ಕಳ್ಕೊಬೇಕು ಎನ್ನುತ್ತಿದ್ದಂತೆ ವೈಜಯಂತಿ ನನ್ನ ಬಳಿ ಬಂದರು. ಮಮತಾ, ನಿಮ್ಮ ಯಜಮಾನರು ಹುಷಾರಾಗಿ ಮನೆಗೆ ಬಂದರೆ ಗಣೇಶನಿಗೆ ಕಡುಬು ನೈವೇದ್ಯ ಮಾಡ್ತೀನಿ ಅಂತ ಹರಿಸ್ಕೊಂಡಿದ್ದೆ. ತಗೊಳ್ಳಿ, ಇದನ್ನು ನೈವೇದ್ಯಕ್ಕೆ ಕೊಡಿ ಎಂದು ತಾವು ತಂದಿದ್ದ ದೊಡ್ಡ ಬಾಕ್ಸನ್ನು ನನ್ನ ಮುಂದೆ ಇಟ್ಟರು. ಅದರ ತುಂಬ ಗರಿಗರಿಯಾದ ಕಡುಬುಗಳಿದ್ದವು. ಸುನಂದ ಹುಬ್ಗಟ್ಟಿಸಿ ನನ್ನತ್ತ ನೋಡಿ ನಕ್ಕಾಗ ನಾನು ಸುಮ್ಮನಿರುವಂತೆ ಆಜ್ಞೆ ಮಾಡಿದೆ. ಏನ್ರಿ ಅಪರೂಪದ ಕೃಪಾ ಕಟಾಕ್ಷ ನಿಮ್ಮ ಮೇಲೆ? ಸುನಂದ ಹಾಸ್ಯ ಮಾಡಿದ್ರು. ಕಡಬನ್ನು ನೈವೇದ್ಯಕ್ಕಿಟ್ಲು. ಪೂಜೆ ಮುಗಿದ ನೈವೇದ್ಯ ಮಂಗಳಾರತಿಯಾದ ಮೇಲೆ ಪ್ರಸಾದ ವಿನಿಯೋಗವಾಯಿತು. ನಾವೆಲ್ಲ ಕಡಲೆ, ಗುಗ್ರಿ, ಬಾಳೆಹಣ್ಣು, ಕಡಬನ್ನು ಎಲ್ಲರಿಗೂ ಹಂಚುತ್ತಿದ್ವಿ. ಯಾರಾದರೂ ದೇವರ ನಾಮ ಹಾಡಿ ಪೂಜೆ ಮಾಡಿದ ರಾಮಾಚಾರ್ಯರು ಸಲಹೆ ನೀಡಿದರು. ನೀನು ನಾನು ಎಂದು ತಮ್ಮಲ್ಲಿ ಚರ್ಚೆ ನಡೆಯುತ್ತಿದ್ದಂತೆ ಎಲ್ಲರ ದನಿಗಳನ್ನು ತೂರಿ ಬಂತು ಮಧುರ ರಾಗ. ಗಜಮುಖ ವಂದಿಸುವೆ ಹರಿದು ಬಂದ ರಾಗಸುಧೆಗೆ ಎಲ್ಲರೂ ಸ್ತಬ್ಧರಾದರು. ಆ ಕಂಚಿನ ಕಂಠ ಯಾರ್ದು? ವೈಜಯಂತಿಯವರು ಹಾಡುತ್ತಿರೋದು ಕೇಳಿ ಎಲ್ಲರೂ ಬೆಕ್ಕಸ ಬೆರಗಾದರು. ಅವರು ಹಾಡುತ್ತಿದ್ದ ಶೈಲಿ ಕೇಳಿದ್ರೆ ಸಂಗೀತದಲ್ಲಿ ಒಳ್ಳೆಯ
ಪಾಂಡಿತ್ಯ ಪಡೆದವರೆಂದು ಸುಲಭವಾಗಿ ಗುರುತಿಸ್ಬಿಡ್ಬೋದಿತ್ತು. ನನಗೆ ಮೊದಲಿನಿಂದಲೂ ಸಂಗೀತವೆಂದರೆ ಬಹಳ ಇಷ್ಟ. ಅದರ ಬಗ್ಗೆ ಆಸಕ್ತಿ ವಹಿಸಿ ನನಗೆ ಪಾಠ ಹೇಳಿಸುವ ವ್ಯವಧಾನ ನನ್ನ ತಂದೆ ಚಿಕ್ಕಮ್ಮನಿಗೆ ಇರಲಿಲ್ಲ. ಆದರೆ ಯಾರಾದರೂ ಚೆನ್ನಾಗಿ ಹಾಡಿದ್ರೆ ನನ್ನ ಮನಸ್ಸು ಉಲ್ಲಾಸದಿಂದ ತುಂಬಿ ಬರ್ತಿತ್ತು. ನೀವು ಸಂಗೀತ ಅಭ್ಯಾಸ ಮಾಡಿದ್ದೀರಾ ಅನಿಸುತ್ತೆ. ತುಂಬ ಚೆನ್ನಾಗಿ ಹಾಡಿದ್ರಿ. ನಾನು ಬಿಗುಮಾನ ತೋರದೆ ಆಕೆಯನ್ನು ಅಭಿನಂದಿಸಿದೆ. ವೈಜಯಂತಿಯವರು ಮೆಲುವಾಗಿ, ಥ್ಯಾಂಕ್ಸ್, ಸಂಗೀತದಲ್ಲಿ ನನಗೆ ವಿದ್ವತ್ ಆಗಿದೆ. ಆನ್ಲೈನ್ನಲ್ಲಿ ಮ್ಯೂಸಿಕ್ ಕ್ಲಾಸಸ್ ತಗೊತೀನಿ ಎಂದಾಗ ನನಗೆ ಆಶ್ಚರ್ಯವಾಯಿತು. ಹೌದಾ, ವೆರಿ ನೈಸ್. ತುಂಬ ಸ್ಟೂಡೆಂಟ್ಸ್ ಇದ್ದಾರಾ? ನಾನು ಹೆಚ್ಚಿಗೆ ಒಪ್ಕೊಳ್ಳಲ್ಲ. ಬೆಂಗಳೂರಿನಿಂದ 7-8 ಜನ ಇದ್ದಾರೆ. ಬೇರೆ ಊರುಗಳಿಂದ 5 ಜನ ಇದ್ದಾರೆ. ಅಮೇರಿಕಾದಿಂದ 4 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಮತ್ತೆ ಟೈಮ್ ಹೇಗೆ ಸಿಗುತ್ತೆ ನಿಮಗೆ? ಹೇಗೋ ಮ್ಯಾನೇಜ್ ಮಾಡ್ತಿದ್ದೀನಿ. ಅಷ್ಟರಲ್ಲಿ ಪ್ರಸಾದ ಕೊಡುತ್ತಾ ಬಂದ ಸುನಂದ, ನಮಗೆ ಗೊತ್ತೇ ಇರಲಿಲ್ಲ ನೀವು ಇಷ್ಟು ಒಳ್ಳೆ ಸಿಂಗರ್ ಅಂತ ಎಂದು ಧ್ವನಿಗೂಡಿಸಿದಾಗ ವೈಜಯಂತಿ ಮಾರ್ಮಿಕವಾದ ನಗು ಬೀರಿದ್ರು. ಯಾರು ನನ್ನ ಜೊತೆ ಜಾಸ್ತಿ ಮಾತಿಗೆ ಬರಲ್ಲ, ಅದಕ್ಕೆ ನಿಮಗೆ ಗೊತ್ತಾಗಿಲ್ಲ. ನಿಮ್ಮದೇ ರೀ ತಪ್ಪು. ಮುಟ್ಟಿದ್ರೆ ಮುನಿ ಹಾಗೆ ಸಿಡಸಿಡ ಅಂತ ಇದ್ರೆ ಯಾರು ಬಂದು ನಿಮ್ಮನ್ನು ಮಾತನಾಡಿಸ್ತಾರೆ? ಈಗ ನೋಡಿ, ನೀವೇ ಪೂಜೆಗೆ ಬಂದ್ರಿ, ಹಾಡು ಹೇಳಿದ್ರಿ, ನಾವು ಯಾರಾದರೂ ಬೇಡ ಅಂತ ಅಡ್ಡಿ ಮಾಡಿದ್ವಾ? ನೀವು ಫ್ರೆಂಡ್ ಆಗಿದ್ದರೆ ನಾವು ಚೆನ್ನಾಗಿರ್ತೀವಿ ಎಂದು ಹೊರಟಾಗಿ ಹೇಳಿ ಅಲ್ಲಿಂದ ಸರಿದೋದ್ಲು. ವೈಜಯಂತಿ ಅವಳ ಮಾತಿಗೆ ಹೆಚ್ಚು ಪ್ರತಿಕ್ರಿಯೆ ತೋರಿಸದೆ, ನಿಮ್ಮ ಹಸ್ಬೆಂಡ್ ಹೇಗಿದ್ದಾರೀಗ ಎಂದು ವಿಚಾರಿಸಿದ್ರು. ದೇವರು ಒಳ್ಳೇದು ಮಾಡಲಿ, ಅದಕ್ಕೆ ಇವತ್ತು ಅವರ ಹೆಸರಿಗೆ ಪೂಜೆ ಮಾಡಿಸಿದ್ದು. ಥ್ಯಾಂಕ್ಸ್. ನಾನು ಹೇಳಿದಾಗ ಆಕೆ ನಸುನಗೆ ಬೀರಿದ್ರು. ಅದೇ ಮೊದಲ ಬಾರಿ ಅವರ ಮುಖದಲ್ಲಿ ನಗೆಯನ್ನು ಕಂಡಿದ್ದು. ಗಡುಸಾಗಿದ್ದ ಮುಖ, ಬಿಗಿದ ತುಟಿಗಳು, ಹೊರಟಾದ ಮಾತುಗಳ ವ್ಯಕ್ತಿತ್ವವೇ ನಮಗೆಲ್ಲ ಪರಿಚಯವಿತ್ತು. ಆಕೆ ನಕ್ಕಾಗ ಮುಖ ಚಾರ್ಯೆಯ ಬದಲಾಗಿ ಅವರ ಕಣ್ಗಳಲ್ಲಿ ಪ್ರಶಾಂತ ಬೆಳಕು, ಮುಖದಲ್ಲಿ ಮೃದುತ್ವ ತುಂಬಿದ್ದನ್ನು ಕಂಡು ಈಕೆ ನಗುತ್ತಲೇ ಇರಬಾರ್ದೆ ಎನಿಸಿತು. ಈಗೀಗ ವೈಜಯಂತಿಯವರು ಹೊರಗೆ ಬಂದು 4 ಮಾತುಗಳನ್ನು ಆಡುತ್ತಿದ್ದರು. ಎಲ್ಲರ ಜೊತೆ ತಾವು ನಿಂತು ತರಕಾರಿ ಗಾಡಿಯವನ ಬಳಿ ತರಕಾರಿ ತೆಗೆದುಕೊಳ್ತಿದ್ರು. ಅವರು ಸಂಗೀತದ ವಿದೂಷಿ ಎಂದು ತಿಳಿದ ಮೇಲೆ ಒಂದಿಬ್ಬರು ತಮ್ಮ ಮಕ್ಕಳನ್ನು ಅವರ ಮನೆಗೆ ಸಂಗೀತ ಪಾಠಕ್ಕೆ ಕಳುಹಿಸುತ್ತಿದ್ರು. ಒಮ್ಮೆ ನಾನು ಊಟ ಮಾಡಲು ತಟ್ಟೆ ಹಾಕ್ಕೊಳ್ತಿದ್ದಾಗ ವೈಜಯಂತಿ ನಮ್ಮ ಮನೆಗೆ ಬಂದರು. ಅವರ ಕೈಯಲ್ಲಿ ಸ್ಟೀಲ್ ಕ್ಯಾರಿಯರ್ ಇತ್ತು. ನನ್ನ ಪ್ರಶ್ನಾರ್ಥಕ ನೋಟ ಕಂಡು ಅವರು ಸಂಕೋಚದಿಂದ, ಬೆಂಡೆಕಾಯಿ ಗೊಜ್ಜು ಮಾಡಿದೆ, ನಿಮಗೂ ಸ್ವಲ್ಪ ಟೇಸ್ಟಿಗೆ ಕೊಡೋಣ ಅನ್ನಿಸ್ತು, ಅದಕ್ಕೆ ತಂದಿದ್ದೀನಿ, ತಗೊಳ್ಳಿ ಎಂದು ಡಬ್ಬಿ ನನ್ನ ಮುಂದೆ ಇಟ್ಟರು. ಸುಮ್ಮನೆ ತೊಂದರೆ ತಗೊಂಡ್ರಿ. ನಾನು ಬಾಯಲ್ಲಿ ಹೇಳಿದರೂ ನನಗೆ ಅರಿವಿಲ್ಲದೆ ನನ್ನ ಕೈಗಳು ಡಬ್ಬಿಯನ್ನು ಸ್ವೀಕರಿಸಿದವು. ನಿಮಗೆ ಇಷ್ಟ ಆಗತ್ತೆ ತಾನೆ? ನನಗೆ ಬೆಂಡೆಕಾಯಿ ಗೊಜ್ಜು ಅಂದರೆ ತುಂಬ ಇಷ್ಟ. ನಿಮಗೂ ಇಷ್ಟ ಆಗ್ಬೋದು ಅಂದ್ಕೊಂಡೆ. ನನಗೆ ಇಷ್ಟ ಮಾತ್ರವೇ, ಬೆಂಡೆಕಾಯಿ ಗೊಜ್ಜಂದರೆ ಪ್ರಾಣ ನನಗೆ. ಮನೆಯಲ್ಲಿ ಮಾಡಿದಾಗಲೆಲ್ಲ 2 ಹೊಟ್ಟೆ ಇರುವಂತೆ ತಿಂತಿದ್ದೆ. ಚಿಕ್ಕಮ್ಮನಿಗೆ ಚೆನ್ನಾಗಿ ಗೊಜ್ಜು ಮಾಡಲು ಬರ್ತಿರಲಿಲ್ಲ. ಆದರೆ ಅತ್ತೆ ಮಾತ್ರ ಅದರಲ್ಲಿ ಎತ್ತಿದ ಕೈ. ಅದೇನು ಮಸಾಲೆ ಹಾಕ್ತಿದ್ರೋ ಏನೋ, ಪುಡಿ ಮಾಡಿಕೊಂಡು ಸೇರಿಸ್ತಿದ್ರು. ಒಟ್ಟಿನಲ್ಲಿ ಗೊಜ್ಜು ತುಂಬ ರುಚಿಯಾಗಿರ್ತಿತ್ತು. ಸಂಜೀವ್ಗೆ ಬೆಂಡೆಕಾಯಿ ಅಂದರೆ ಅಷ್ಟಕ್ಕಷ್ಟೇ. ನಾನು ಒಬ್ಬಳೇ ಗೊಜ್ಜು ಮಾಡಿಕೊಂಡ್ರು ಅತ್ತೆ ಮಾಡಿದಷ್ಟು ರುಚಿ ಇರ್ತಿರ್ಲಿಲ್ಲ. ಆದರೆ ವೈಜಯಂತಿಯವರು ಮಾಡಿದ ಗೊಜ್ಜು ಬಡಿಸ್ಕೊಂಡಾಗಲೇ ಅದರ ಘಮವೆಲ್ಲ ನನ್ನ ಮೂಗಿಗೆ ಸೋಕಿತು. ಅದನ್ನು ಬಾಯಲ್ಲಿ ಇಟ್ಕೊಂಡು ಕೂಡಲೇ ನನಗೆ ಅರಿವಾಗಿದ್ದು ಅವರು ಅತ್ತೆಯಷ್ಟೇ ರುಚಿಕಟ್ಟಾಗಿ ಮಾಡಿದ್ದಾರೆ ಎಂದು. ಚೂರು ಮಿಗಿಸಿದಂತೆ ತೃಪ್ತಿಯಿಂದ ಊಟ ಮಾಡಿದೆ. ಬಹುಶಃ ಅತ್ತೆ ಹೋದ ಮೇಲೆ ಇದೇ ಮೊದಲ ಬಾರಿ ನಾನು ಮನಪೂರ್ವಕವಾಗಿ ಊಟ ಮಾಡಿದ್ದು. ಅಷ್ಟು ರುಚಿಯಾಗಿ ಗೊಜ್ಜು ಮಾಡಿಕೊಟ್ಟ ವೈಜಯಂತಿಯವರಿಗೆ ಖಾಲಿ ಡಬ್ಬಿ ಹಿಂತಿರುಗಿಸಲು ನನಗೆ ಮನಸ್ಸಾಗಲಿಲ್ಲ. ಮರುದಿನ ನಾನು ವಾಂಗಿಬಾತ್ ಜೊತೆ ಕ್ಯಾರೆಟ್ ಹಲ್ವಾ ಮಾಡಿದಾಗ ಸಂಜೀವ್ ಆಶ್ಚರ್ಯಗೊಂಡ್ರು. ಇದೇನು ಸ್ಪೆಷಲ್ಲು ಸ್ವೀಟ್ ಇವತ್ತು? ಸುಮ್ಮನೆ ಹೀಗೆ. ನಾನು ಮಾತು ತಿಳಿಸಿ ಅವರಿಗೆ ಕ್ಯಾರಿಯರ್ನಲ್ಲಿ ಬಾತ್ ಹಾಗೂ ಹಲ್ವಾ ಹಾಕ್ಕೊಟ್ಟು ಕಳುಹಿಸಿದೆ. ನಂತರ ನಾನು ವೈಜಯಂತಿಯವರ ಮನೆಯ ಡಬ್ಬಿಗೆ ಸ್ವೀಟ್ ತುಂಬಿಸ್ಕೊಂಡು ಕೆಳಗಿಳಿದು ಬಂದೆ. ಅವರ ಅಪಾರ್ಟ್ಮೆಂಟ್ನಿಂದ ಜೋರಾದ ಮಾತು ನಡೆಯುತ್ತಿತ್ತು. ಸಾಮಾನ್ಯವಾಗಿ ಬೇರೆಯವರ ಮನೆಯಲ್ಲಿ ಮಾತುಕತೆ, ಜಗಳ ನಡೆಯುತ್ತಿದ್ದರೆ ನಾವು ಪರಸ್ಪರ ತಲೆ ಹಾಕ್ತಿರಲಿಲ್ಲ. ಆದರೆ ಮಾತುಗಳು ಬಿರುಸಾಗಿ ನಡೆಯುತ್ತಿದ್ದರಿಂದ ಬಾಗಿಲು ತಟ್ಟಲೆಂದೇ ಹೋದೆ. ಒಳಗಿನಿಂದ ಚಿಲ್ಕ ಹಾಕಿರಲಿಲ್ಲ.
ಬಾಗಿಲು ನಾನು ಮುಟ್ಟಿದಾಗ ತೆರೆದುಕೊಂಡಿತು. ಹಜಾರ ದಾಟಿ ರೂಮಿನೊಳಗೆ ಮಾತು ಕೇಳಿಸ್ತಿತ್ತು. ನಾನು ಡಬ್ಬಿ ಅಲ್ಲೇ ಇಟ್ಟು ಏನೂ ಮಾಡಲು ತೋಚದೆ ನಿಂತೆ. ಎಂಥ ತಾಯಿ ನೀನು, ಸತ್ತಾದರೂ ಹೋಗಬಾರ್ದ, ಆಗ ನೆಮ್ಮದಿಯಾಗಿರ್ತೀನಿ ನಾನು. ಎಂಥ ಬರಸಿಡಿಲಿನಂಥ ಮಾತುಗಳು. ನಾನು ಸತ್ರೂ ನಿನಗೇನು ಕೊಡಲ್ಲ ತಿಳ್ಕೊ. ಇದು ವೈಜಯಂತಿಯವರ ದನಿ ಎಂದು ಗುರುತಿಸಿದೆ. ಯಾರೋ ಯಾರನ್ನೋ ಬಲವಾಗಿ ತಳ್ಳಿದ ಸದ್ದು. ನಾನು ತಕ್ಷಣ ರೂಮಿನ ಬಳಿ ಹೋದಾಗ ವೈಜಯಂತಿ ಕೆಳಗೆ ಬಿದ್ದಿದ್ರು. ಅಲ್ಲಿ ಇದ್ದ ಬೆತ್ತದ ಕುರ್ಚಿಯನ್ನು ತೆಗೆದುಕೊಂಡು ಆಕೆಗೆ ಹೊಡೆಯುವಂತೆ ಕೈ ಎತ್ತಿ ನಿಂತಿದ್ದವಳು ದೀಪಾ, ಅವರ ಮಗಳು. ದೀಪಾ, ನನಗೆ ಅರಿವಿಲ್ಲದೆ ಕೂಗ್ಬಿಟ್ಟೆ. ತಟ್ಟನೆ ಅವಳು ತಿರುಗಿ ನೋಡಿದ್ಲು. ನನ್ನನ್ನು ಕಂಡು ಕೂಡಲೇ ಅವಳ ಕೈ ಕೆಳಗಿಳಿಯಿತು. ಕುರ್ಚಿಯನ್ನು ಕೆಳಗಿಟ್ಟು ಹಾಗೆಯೇ ಕುಸಿದು ಕುಳಿತಳು. ಕೈ ಕೆಳಗಿಳಿಯಿತು. ಕುರ್ಚಿಯನ್ನು ಕೆಳಗಿಟ್ಟು ಹಾಗೆಯೇ ಕುಸಿದು ಕುಳಿತು ಅಳಲು ಆರಂಭಿಸಿದ್ಲು. ನಾನು ವೈಜಯಂತಿಯವರನ್ನು ಹಿಡಿದು ಏಳಲು ಸಹಾಯ ಮಾಡಿ ಮಂಚದ ಮೇಲೆ ಕೂರಿಸಿದೆ. ಏನಾಯಿತು? ಯಾಕೆ ನೀವಿಬ್ಬರು ಹೀಗೆ ಜಗಳ ಆಡ್ತಿದ್ದೀರಾ? ದೀಪಾ ಅಳುತ್ತಲೇ, ಆಂಟಿ, ಇವರಿಂದ ನನ್ನ ಜೀವನನೇ ಹಾಳಾಗಿ ಹೋಗಿದೆ. ನನ್ನ ಪರಿಸ್ಥಿತಿ ಏನು ಅಂತ ಅರ್ಥನೇ ಮಾಡ್ಕೊಳ್ಳಲ್ಲ. ಮಗಳು ಅಂತ ಸ್ವಲ್ಪನೂ ಪ್ರೀತಿ ಇಲ್ಲ ಇವರಿಗೆ ಎಂದಾಗ ನಾನು ವೈಜಯಂತಿಯವರ ಕಡೆ ನೋಡಿದೆ. ಅವರು ಏನೂ ಮಾತನಾಡದೆ ಸುಮ್ಮನೆ ಕುಳಿತಿದ್ರು. ಅವರ ಮುಖದಲ್ಲಿ ಯಾವ ಭಾವವೂ ಇಲ್ಲದೆ ನಿರ್ಲಿಪ್ತವಾಗಿತ್ತು. ದೀಪ ಕಣ್ಣೊರೆಸಿಕೊಳ್ತಾ, ಮಕ್ಕಳು ಅಂದರೆ ತಾಯಿಯಾದವಳು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾಳೆ. ಆದರೆ ಇವರನ್ನು ನೋಡಿ, ನನ್ನ ಕಷ್ಟ ಸುಖ ಯಾವುದು ಬೇಕಾಗಿಲ್ಲ ಇವರಿಗೆ. ನನಗೂ ಅವರಿಗೂ ಸಂಬಂಧನೇ ಇಲ್ಲ ಅಂತ ನನಗೆ ಗೆಟ್ ಔಟ್ ಅಂತಿದ್ದಾರೆ ಎಂದು ಗದ್ಗದವಾಗಿ ನೋಡಿದ್ಲು. ನಾನು ಗಂಭೀರವಾಗಿ ಅವಳ ಕಡೆ ನೋಡಿದೆ. ಅವರು ಏನೇ ಹೇಳಲಿ, ಅದು ನಿಮ್ಮ ಇಬ್ಬರಿಗೆ ಸೇರಿದ ವಿಷಯ. ಆದರೆ ವಯಸ್ಸಾಗಿರೋ ತಾಯಿನ ನೋಕಿ ಚೇರ್ ತಗೊಂಡು ಹೊಡೆಯೋಕೆ ಹೋಗಿದೆಯಲ್ಲ, ಅದು ಸರಿನಾ? ಅವರಿಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಜಗಳ ಮಾತುಕತೆ ಏನಾದರೂ ಆಗಲಿ, ಆದರೆ ಕೈ ಹೊತ್ತೋದು ತಪ್ಪಲ್ವಾ? ನನ್ನ ದನಿ ಗಡಸಾಗಿದ್ದನ್ನು ಕಂಡು ಅವಳು ಅರ್ಧ ನೋಟ ಸ್ತಬ್ಧವಾಯಿತು. ಏನೂ ಮಾತನಾಡದೆ ಕಣ್ಣೀರು ಒರೆಸ್ಕೊಂಡು ತನ್ನ ಹ್ಯಾಂಡ್ ಬ್ಯಾಗ್ ಬೀಸುತ್ತಾ ಅಲ್ಲಿಂದ ಕಾಲು ತೆಗೆದ್ಲು. ಅವಳ ಹಿಂದೆ ಬಾಗಿಲು ದಡಾರನೆ ಮುಚ್ಕೊಂಡಾಗ ನಾನು ವೈಜಯಂತಿಯವರ ಕಡೆ ನೋಡಿದೆ. ಅವರು ಬಂಡೆಗಲ್ಲಿನಂತೆ ಕುಳಿತಿದ್ರು. ಮುಖದಲ್ಲಿ ನಿರ್ಲಿಪ್ತತೆ ತುಂಬಿದ್ರು. ಕಣ್ಣಿನಲ್ಲಿ ನೋವು ಇಣುಕುತ್ತಿತ್ತು. ನೀವು ಬಿದ್ದಾಗ ನೋವಾಗಿರಬೇಕು ಪಾಪ. ಎಲ್ಲಾದರೂ ಏಟ್ ಬಿದ್ದಿದ್ಯಾ? ನಾನು ಸಹಾನುಭೂತಿಯಿಂದ ಪ್ರಶ್ನಿಸಿದಾಗ ಅವರು ವಿಷಾದದ ನಗು ಬೀರಿ, ಏಟು ಇವತ್ತಿನದಲ್ಲ, ಬಹಳ ವರ್ಷಗಳಿಂದ ಈ ನೋವು ಅನುಭವಿಸ್ತಾ ಇದ್ದೀನಿ ಎಂದರು. ಮಕ್ಕಳು ಅಂದಮೇಲೆ ನೋವು ನಲಿವು ಇದ್ದಿದ್ದೆ. ಅವಳು ನಿಮ್ಮನ್ನು ನೂಕಿದ್ದು ತಪ್ಪು ನಿಜ. ಆದರೆ ವಿಷಯ ಅಷ್ಟೊಂದು ವಿಕೋಪಕ್ಕೆ ಯಾಕೆ ತಗೊಂಡು ಹೋದ್ರಿ? ನಿಮಗೂ ವಯಸ್ಸಾಗಿದೆ. ನಿಮ್ಮ ಮಗಳ ಮುಂದೆ ನೀವು ಜಗಳ ಮಾಡಿಕೊಂಡು ಹಠ ಸಾಧಿಸೋದು ಸರಿಯೇ? ನೀವೇ ಹೇಳಿ. ನಾನು ಆದಷ್ಟು ಸಮಾಧಾನದಿಂದಲೇ ನುಡಿದಾಗ ವೈಜಯಂತಿಯವರು ಹಣೆಯ ಮೇಲೆ ಕೈಯಾಡಿಸ್ಕೊಂಡ್ರು. ಯಾವುದೋ ಜನ್ಮದ ಶತ್ರುಗಳು ನಮ್ಮ ಬದುಕಿಗೆ ಮಕ್ಕಳಾಗಿ ಬರ್ತಾರಂತೆ. ಆ ಮಾತು ನನ್ನ ಮಟ್ಟಿಗಂತೂ ನಿಜ. ಅವಳಿಂದ ನಾನು ನವಿಲಿಗಿಂತ ನೋವೇ ಹೆಚ್ಚಾಗಿ ಅನುಭವಿಸಿರೋದು. ನಮ್ಮ ಆಸೆ ಆಕಾಂಕ್ಷೆಗೆ ಬೆಲೆ ಕೊಡದೆ ಮಕ್ಕಳು ತಮ್ಮ ದಾರಿ ಹಿಡ್ಕೊಂಡ್ರೆ ತಂದೆ ತಾಯಿಗೆ ನೋವಾಗೋದು ಸಹಜ. ಆದರೆ ಕೊನೆಗೆ ನಿಮಗಾಗೋದು ನಿಮ್ಮ ಮಗಳೇ ಅಲ್ವೇ? ಆ ನಂಬಿಕೆ ನನಗಿಲ್ಲ. ಅವರ ದನಿಯಲ್ಲಿ ಕಹಿ ತುಂಬಿತ್ತು. ಎತ್ತ ತಾಯಿಗೆ ಮಗಳ ಬಗ್ಗೆ ಇಷ್ಟೊಂದು ದ್ವೇಷವೇ? ನಾನು ಹೆತ್ತ ಮಗಳಲ್ಲ ಅವಳು. ಅವರ ಮಾತುಗಳು ನನ್ನನ್ನು ನಿಬ್ರವೆಗೊಳಗಾಗಿಸಿತು. ಏನಂದ್ರಿ? ದೀಪಾ ನಿಮ್ಮ ಮಗಳಲ್ವಾ? ವೈಜಯಂತಿಯವರು ತಕ್ಷಣ ಮಾತನಾಡಲಿಲ್ಲ. ನಂತರ ನಿಟ್ಟುಸಿರು ಬಿಟ್ಟು, ನನಗೆ ಮಕ್ಕಳೇ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳಿದರು. ಅದಕ್ಕೆ ಇವಳನ್ನು ಅನಾಥಾಶ್ರಮದಿಂದ ದತ್ತು ತಗೊಂಡಿದ್ದು. ನಾನು ಹೆತ್ತ ಮಗಳಾಗಿದ್ದರೆ ತಾಯಿಯನ್ನೋ ಮಮತೆ ಕಿತ್ಕೊಂಡು ಬರ್ತಿತ್ತು. ಆದರೆ ಇವಳು ದೀಪಾ ಯಾವ ಜನ್ಮದ ಶತ್ರುನೋ ನನಗೆ. ನಾನು ಸತ್ರೆ ಸಾಕು ಅಂತ ಕಾಯ್ತಾ ಇದ್ದಾಳೆ ಎಂದು ಹೇಳುವಷ್ಟರಲ್ಲಿ ಅವರ ದನಿ ಗದ್ಗದಿತವಾಯಿತು. ಕಣ್ಣಂಚು ಒದ್ದೆ ಆದಾಗ ಅದನ್ನು ತಮ್ಮ ಸೆರಗಂಚಿನಿಂದ ಒರೆಸ್ಕೊಂಡ್ರು. ನೀವು ಅವಳ ಸಾಕು ತಾಯಿ ಅನ್ನೋದು ಅವಳಿಗೆ ತಿಳಿದಿದೆಯೇ? ತಿಳಿದೇ ಏನು? ಅದೇ ಅವಳ ಆಕ್ರೋಶ. ನಾನು ಅವಳನ್ನು ದತ್ತು ತಗೊಂಡು ಸಾಕಿ ಬೆಳೆಸಿದೆ ಅಂತ. ನಾನು ಅಲ್ಲದಿದ್ದರೆ ಅವಳನ್ನು ಯಾರಾದರೂ ಕೋಟ್ಯಾಧಿಪತಿಗಳು ದತ್ತು ತಗೊಂಡು ವೈಭವದಲ್ಲಿ ಮೆರೆಸ್ತಿದ್ರು ಅಂತ ಅವಳ ಭಾವನೆ.
ನನ್ನಂಥ ತಾಯಿ ಪಡೆದಿರೋಕೆ ಅವಳು ದಿನನಿತ್ಯ ನನಗೆ ಶಾಪ ಹಾಕ್ತಾಳೆ. ನಾನು ದಿಗ್ಭ್ರಾಂತಳಾಗಿದ್ದೆ. ಮಕ್ಕಳು ತಾಯಿಗಾಗಿ ಹಂಬಲಿಸೋದನ್ನು ಕಂಡಿದ್ದೆ, ಕೇಳಿದ್ದೆ, ಸ್ವತಃ ಅನುಭವಿಸಿದ್ದೆ. ಆದರೆ ಆಸರೆ ನೀಡಿದ ತಾಯಿಯ ಪ್ರೀತಿಯನ್ನು ತಿರಸ್ಕರಿಸುವ ಮಗಳ ಬಗ್ಗೆ ನಾನು ಇದೇ ಮೊದಲ ಬಾರಿ ಕೇಳ್ತಾ ಇರೋದು. ನೀವೇನು ಹೇಳ್ತಿದ್ದೀರಿ? ನನಗೆ ನಂಬೋಕ್ಕಾಗ್ತಿಲ್ಲ. ನಾನು ತಡವರಿಸಿದೆ. ವೈಜಯಂತಿಯವರು ವಿಲಕ್ಷಣ ನಗೆ ಬೀರುತ್ತಾ, ನನ್ನದೇ ಒಂದು ವಿಚಿತ್ರ ಕತೆ ಹೇಳಿದ್ರು ಯಾರೂ ನಂಬಲ್ಲ. ತಾಯಿಯಾಗಿ ನಾನೇ ಸ್ವಾರ್ಥಿ, ಕಟುಕಳು ಅಂದ್ಕೊತಾರೆ. ಆದರೆ ನನ್ನ ಮಗಳು ನನ್ನ ಜೀವನದಲ್ಲಿ ಬಂದ ಮೇಲೆ ನಾನು ಎಷ್ಟು ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತು ಎಂದರು. ನಾನು ಅನುಮಾನಿಸುತ್ತಾ, ಭವಿಷ್ಯ ನೀವು ನಿಮ್ಮ ಮಗಳಿಗೆ ತಾನು ಅಡಾಪ್ಟೆಡ್ ಚೈಲ್ಡ್ ಅಂತ ಹೇಳದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಆಗ ಅವಳು ನಿಮ್ಮನ್ನೇ ತನ್ನ ಹೆತ್ತ ತಾಯಿ ಅಂತ ಅಕ್ಸೆಪ್ಟ್ ಮಾಡ್ಕೊತಾ ಇದ್ಲು ಎಂದಾಗ ಅವರ ಮುಖದಲ್ಲಿ ನೋವಿನ ನೆರಳು ಇಣುಕಿತು. 3 ತಿಂಗಳ ಮಗು ಅವಳು. ನಾವು ದತ್ತು ತಗೊಂಡಾಗ ನನ್ನದೇ ಮಗು ಅನ್ನೋ ಪ್ರೀತಿಯಿಂದ ಬೆಳೆಸ್ದೆ ಮಮತಾ. ಆದರೆ ಅಕ್ಕಪಕ್ಕದವರು, ಬಂಧು ಬಳಗದವರು ಸುಮ್ಮನೆ ಇರಬೇಕಲ್ಲ. ಅವರ ಬಾಯಿ ಮುಚ್ಚೋಕೆ ಆಗ್ತಿರ್ಲಿಲ್ಲ. ನನ್ನ ಮನೆ ಬೆಳಗೋಕೆ ಬಂದ ಮಗು ಅಂತ ತುಂಬ ಆಸೆಯಿಂದ ದೀಪ ಅಂತ ಹೆಸರಿಟ್ಟೆ. ಆದರೆ ನಮ್ಮ ಜೀವನಕ್ಕೆ ಬೆಂಕಿ ಹಾಕ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಏನು ಹೀಗೆ ಮಾತನಾಡ್ತಾ ಇದ್ದೀರಾ? ಎಷ್ಟು ಜನ ಮಕ್ಕಳನ್ನು ದತ್ತು ತಗೊಂಡು ಬೆಳೆಸಿದ್ದಾರೆ, ಅಂಥ ಮಕ್ಕಳಿಗೆ ಭವಿಷ್ಯ ಕೊಟ್ಟಿದ್ದಾರೆ. ವೈಜಯಂತಿಯವರು ತಕ್ಷಣ ನನ್ನ ಕೈ ಹಿಡಿದು, ಹೌದು ಮಮತಾ, ದತ್ತು ಮಕ್ಕಳನ್ನು ಪಡೆದು ಸಂತೋಷವಾಗಿರುವವರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ನಾನು ದುರದೃಷ್ಟ. ಅವಳ ನನ್ನ ಬಗ್ಗೆ ತಾಯಿ ಅನ್ನೋ ಪ್ರೀತಿನೇ ತೋರಿಸಿಲ್ಲ. ಬುದ್ಧಿ ತಿಳಿದ ಮೇಲೆ ಬೇರೆಯವರು ಆಡೋ ಮಾತು ಕೇಳಿ ತಾನು ದತ್ತು ಮಗಳು ಅಂತ ಅವಳಿಗೆ ಗೊತ್ತಾಗೋಯ್ತು. ನಮಗೆ ಮಕ್ಕಳಾಗಲ್ಲ ಅಂತ ತಿಳಿದ ಮೇಲೆ ನನ್ನ ಕಡೆ, ನಮ್ಮ ಯಜಮಾನ್ರ ಕಡೆ ಬಂಧುಗಳು ತಮ್ಮ ಮಕ್ಕಳನ್ನು ದತ್ತು ತಗೊಂಡು ಸಾಕಲಿ ಅಂತ ತುಂಬ ಪ್ರಯತ್ನ ಪಟ್ಟರು. ಆದರೆ ನಮ್ಮ ಯಜಮಾನರು ಒಪ್ಕೊಳ್ಳಲಿಲ್ಲ ಎಂದು ನಿಲ್ಲಿಸಿ ಉಸಿರೆಳೆದುಕೊಂಡ್ರು. ಓ, ಅನಾಥಾಶ್ರಮದಿಂದಲೇ ದತ್ತು ತಗೊಳ್ಬೇಕು ಅಂತ ಅವರಿಗೆ ಆಸೆ ಇತ್ತೇನೋ? ವೈಜಯಂತಿಯವರು ತಲೆ ಆಡಿಸುತ್ತಾ, ಅವರಿಗೆ ಯಾರನ್ನು ದತ್ತು ತಗೊಳ್ಳೋಕ್ಕೆ ಇಷ್ಟ ಇರಲಿಲ್ಲ ಮಮತಾ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.